ಫಸ್ಟ್ ಡೇ ಫಸ್ಟ್ ದಡಿಯೋ ಒಂದು ನಿಮಿಷ ಎಲ್ಲರಿಗೂ ಪ್ರೇಮ್ ಸಿಂಗ್ ದಡಿಯೋಣ ಒಂದು ನಿಮಿಷ ಎಲ್ಲ ಓಕೆನಮ್ಮ ಓಕೆ ರೆಡಿನಾ? ಹಾಂ ಮೇಡಮ್ ಮೊದಲನೇ ದಿವಸ ಮೊದಲನೇ ಶೋ ಬೆಳ್ಳಿ ಪರದೆ ಮೇಲೆ ಹೇಗೆ ಅನ್ನಿಸ್ತು ಅಂತ ರಿಯಾಕ್ಷನ್ ಹೇಗಿತ್ತು? ಎಲ್ಲರೂ ಇಷ್ಟಪಟ್ಟರು. ಆ್ಯಕ್ಚುಲಿ ನಾನು ನನ್ನ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದು, ಅದು ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೆ. ಪ್ರತಿಯೊಂದು ಸೀನ್ ಕೂಡ ಎಮೋಷ್ನಲ್ ಆಗಿತ್ತು, ಯಾಕಂದರೆ ನನಗೆ ಆಸೆ ಇತ್ತು ಅಫ್ಕೋರ್ಸ್ ದೊಡ್ಡ ಪರದೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಅದು ಅಷ್ಟು ಹೌಸ್ಫುಲ್ ಥಿಯೇಟರಲ್ಲಿ ಕುತ್ಕೊಂಡು ನೋಡೋದು ಇನ್ನೂ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಅಂದರೆ ಫಸ್ಟ್ ಸಿನಿಮಾದಲ್ಲಿ ಎಲ್ಲರೂ ಬೋಲ್ಡ್ ಕ್ಯಾರೆಕ್ಟರ್ನ ಒಂದು ಚೂಸ್ ಮಾಡೋದು ನಾರ್ಮಲ್ ಅದು ಈಗಿನ ಕಾಲದಲ್ಲಿ. ಬಟ್ ಇದರಲ್ಲಿ ಫುಲ್ಲು ಹಳ್ಳಿ ಟ್ರೆಂಡಲ್ಲೇ ಇದ್ದೀರಾ. ನಿಮ್ಮ ಫ್ಯಾನ್ಸ್ ಧಾರಾವಾಹಿ ಫ್ಯಾನ್ಸ್ಗಳು ಕೂಡ ತುಂಬ ಜನ ಹೇಳ್ತಿದ್ರು ಒಂದು ಕೂಡ ಯಾವುದೋ ವಲ್ಗರ್ ಆಗಿ ಡ್ರೆಸ್ಗಳು ಹಾಕಿಲ್ಲ, ತುಂಬ ಚೆನ್ನಾಗಿತ್ತು. ಯಾವ ಥರ ಸಿನಿಮಾ ಸೆಲೆಕ್ಷನ್ ಮಾಡ್ಕೊಂಡು ಜನ ಆಲ್ರೆಡಿ ನನ್ನ ಇಷ್ಟಪಟ್ಬಿಟ್ಟಿದ್ದಾರೆ, ಮನೆ ಮಗಳು ಅಂತ ಟ್ರೀಟ್ ಮಾಡ್ತಾರೆ. ಸೊ ನನಗೆ ಅದೇ ಟ್ರೀಟ್ನ ಇಲ್ಲೂ ಸಹ ಕೊಡಬೇಕಿತ್ತು ನನ್ನ ಡೆಬ್ಯೂ ಮೂವಿಯಲ್ಲಿ. ಅಂಥದ್ದೇ ಒಂದು ಅದ್ಭುತವಾದ ಪಾತ್ರ ನನಗೆ ಕೊಟ್ಟಿದ್ದಾರೆ, ಒಂದು ಇಂಪ್ಯಾಕ್ಟ್ ಆಗಿರೋ ಪಾತ್ರನ. ಸೊ ಅದ್ರ ಬಗ್ಗೆ ಖುಷಿ ಇದೆ, ಯಾಕಂದರೆ ಫಸ್ಟ್ ಸಿನಿಮಾನೇ ಒಂದು ಒಳ್ಳೆ ರೀತಿಲಿ ಎಂಟ್ರಿ ಕೊಟ್ಟಿದ್ದೀವಿ. ಅದೇ ರೀತಿ ಈ ಟೈಮಲ್ಲಿ ಮುನ್ನೋರು ಇರಬೇಕಾಗಿತ್ತು, ವೈಯಕ್ತಿಕವಾಗಿ ಬೇರೆ ಅದೇ ಆ ಪ್ರಶ್ನೆ ಹೋಗೋದಿಲ್ಲ. ನಿಮ್ಮ ಕೋ ಆ್ಯಕ್ಟರ್ ಆಗ್ಬಿಟ್ಟು ನಿಮ್ಮ ನಾಯಕರಾಗ್ಬಿಟ್ಟು ಇರಬೇಕಾಗಿತ್ತು, ಎಷ್ಟು ಮಿಸ್ ಆಗ್ತಿದೆ? ಬೇಜಾರಿದೆ, ಯಾಕಂದರೆ ಫಸ್ಟ್ ಸಿನಿಮಾ ಪಾಪ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ನಮ್ಮ ಜೊತೆ ಎಲ್ಲ ಅವರು ಕುತ್ಕೊಂಡು ಸಿನಿಮಾ ನೋಡಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಪಾಪ ಹಾಗಾಗ್ಬಿಡ್ತು. ಆದರೆ ಸಿನಿಮಾ ಗೆಲ್ಲುತ್ತೆ, ಯಾಕಂದರೆ ನಮ್ಮ ಕುಲದಲ್ಲಿ ಕೀಳು ಯಾವುದು ಅನ್ನೋದು ಒಂದು ಆಲ್ರೆಡಿ ಸೆನ್ಸೇಷನ್ ಮಾಡ್ತಾ ಇದೆ. ಸಿನಿಮಾ ಗೆದ್ದರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಮುಂದೋರು ಲಾಸ್ಟ್ ಟೈಮ್ ಹೇಳಿದ್ವಿ ಈ ಸಿನಿಮಾ ಕುಲದಲ್ಲಿ ಯಾವುದೋ ರಾಜ್ಕುಮಾರ್ ಕೊಟ್ಟವರ ನನಗೆ ಅಂತ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಹೇಳಬೇಕಾ ಅವ್ರ ಬಗ್ಗೆ? ಅಣ್ಣವ್ರದ್ದು ಅಣ್ಣವ್ರ ಟೈಟಲ್ ಹಿಡ್ಕೊಂಡಿದ್ದೀವಿ ನಾವು, ಅದಕ್ಕೊಂದು ಪವರ್ ಇದೆ. ಸೊ ಆ ಪವರ್ನೆಲ್ಲ ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕ್ರೌಡ್ ನೋಡಿದ್ರೇ ಗೊತ್ತಾಗುತ್ತೆ, ಇನ್ನೂ ಜನ ಬರ್ತಾನೆ ಇದ್ರು, ಜಾಗನೂ ಇರಲಿಲ್ಲ. ಸೊ ಖುಷಿ ಇದೆ ಅದ್ರ ಬಗ್ಗೆ. ಅದೇ ರೀತಿ ಮುಂದಿನ ಪ್ರಾಜೆಕ್ಟ್ಗಳು ನೆಕ್ಸ್ಟ್ ಟೈಮ್ ಇದೇ ಥರ ಪ್ರೆಸ್ ಮೀಟಲ್ಲಿ ಸಿಗೋಣ ಅನಿಸುತ್ತೆ. ಸರಿನೇ ಸದ್ಯಕ್ಕೆ.